ವಿರುದ್ಧ ಕೋಪಿಸಿಕೊಂಡ್ರಂತೆ ಜಮೀರ್ ಅಹಮದ್. ದರ್ಶನ್ ವಿಚಾರದಲ್ಲಿ ಗುರು ಶಿಷ್ಯರ ಮಧ್ಯೆ ಭಾರೀ ವಿರಸ ಕಂಡು ಬರ್ತಾ ಇದೆ. ದರ್ಶನ್ ಪರ ಸಿದ್ದರಾಮಯ್ಯ ಬಳಿ ಜಮೀರ್ ವಕಾಲತ್ತು. ಆದ್ರೆ ಜಮೀರ್ ಮಾತಿಗೆ ಸೊಪ್ಪು ಹಾಕದ ಸಿಎಂ ಸಿದ್ದು. ಸಿದ್ದರಾಮಯ್ಯ ಗಟ್ಟಿ ನಿಲುವಿಗೆ ಜಮೀರ್ ಅಹಮದ್ ಬೇಸರವಾಗಿದ್ದಾರೆ. ಎಷ್ಟು ಕೇಳ್ಕೊಂಡ್ರು ಹೀಗೆ ಹಠ ಹಿಡಿದ್ರೆ ಹೇಗೆ ಎನ್ನುವಂತ ಪ್ರಶ್ನೆ. ನಮ್ಮ ಮಾತಿಗೆ ಬೆಲೆನೇ ಇಲ್ವಾ ಅಂತ ಜಮೀರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆಪ್ತರ ಬಳಿ ಅಸಮಾಧಾನ ತೋಡಿಕೊಂಡ್ರಂತೆ ಜಮೀರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ A2 ಆರೋಪಿಯಾಗಿ ಏನೋ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಆದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೋಪಿಸಿಕೊಂಡ್ರಂತೆ ಜಮೀರ್ ಅಹಮದ್. ಯಾರ ವಿಚಾರವಾಗಿ? ದರ್ಶನ್ ವಿಚಾರವಾಗಿ ಗುರು ಶಿಷ್ಯರ ಮಧ್ಯೆ ಈಗ ಭಾರಿ ವಿರಸ ಕಂಡು ಬರ್ತಾ ಇದೆ. ದರ್ಶನ್ ಪರ ಸಿದ್ದರಾಮಯ್ಯ ಬಳಿ ಜಮೀರ್ ವಕಾಲತ್ತನ್ನ ಮಾಡ್ತಿದ್ದಾರೆ. ಈ ಹಿಂದೆ ಯಾವಾಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇರುವ ಬಗ್ಗೆ ಶಂಕೆ ವ್ಯಕ್ತವಾಯಿತು, ಆಗಲೇ ಕೂಡ ಸಿಎಂ ಮತ್ತು ಡಿಸಿಎಂಗೆ ಒಂದಿಷ್ಟು ಪ್ರೆಷರ್ಗಳು ಬರ್ಲಿಕ್ಕೆ ಶುರುವಾಯಿತು. ಆಗ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ರು. ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತೀವಿ, ಯಾವುದೇ ರೀತಿಯಾದಂತಹ ಪ್ರೆಷರ್ ಗಳಿಗೆ ಮಣಿಬಾರದು, ಏನೋ ಈ ಒಂದು ಪ್ರಕರಣದಲ್ಲಿ ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರಂತೆ. ಆದ್ರೆ ಜಮೀರ್ ಮಾತಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸೊಪ್ಪು ಹಾಕ್ತಾ ಇಲ್ಲ. ದರ್ಶನ್ ಪರ ಸಿದ್ದರಾಮಯ್ಯ ಬಳಿ ಜಮೀರ್ ವಕಾಲತ್ತನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಗಟ್ಟಿ ನಿಲುವಿಗೆ ಜಮೀರ್ ಅಹಮದ್ ಬೇಸರವನ್ನ ವ್ಯಕ್ತಪಡಿಸಿದಂತೆ. ನಾವೆಷ್ಟೇ ಕೇಳ್ಕೊಂಡ್ರು ಕೂಡ ಹೀಗೆ ಹಠ ಮಾಡಿದ್ರೆ ಹೇಗೆ? ನಮ್ಮ ಮಾತಿಗೆ ಬೆಲೆನೇ ಇಲ್ವಾ ಅಂತ ಜಮೀರ್ ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನ ತೋಡ್ಕೊಂತಿದ್ದಾರಂತೆ. ಈ ಹಿಂದೆ ಕೂಡ ಜಮೀರ್ ಅಹಮದ್ ಮತ್ತು ದರ್ಶನ್ ಕೂಡ ಬಹಳಷ್ಟು ಬಾರಿ ಆಪ್ತರಾಗಿ ಕಂಡುಕೊಂಡವರು. ಆದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಹೀಗಾಗಿ ದರ್ಶನ್ ವಿಚಾರವಾಗಿ ಗುರು ಶಿಷ್ಯರ ಮಧ್ಯೆ ಈಗ ಭಾರಿ ವಿರಸ ಕಂಡು ಬರ್ತಾ ಇದೆ. ಎಷ್ಟೇ ಕೇಳ್ಕೊಂಡ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ. ಹೀಗಾಗಿ ನಮ್ಮ ಮಾತಿಗೆ ಬೆಲೆನೇ ಇಲ್ವಾ ಅಂತ ಜಮೀರ್ ಬೇಸರದಿಂದಿದ್ದಾರೆ. ಇನ್ನು ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನ ತೋಡ್ಕೊಂಡ್ರಂತೆ ಜಮೀರ್ ಅಹಮದ್.